ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ. ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಏನು ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ ಅನ್ನು ಕೂಡ ಬ್ಯಾಕ್ಗ್ರೌಂಡ್ ಅನ್ನು ಕೂಡ ಚೆಕ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನಕ್ಕೂ ಇಲ್ಲಿ ಬಂದಿದ್ರು, ಎಷ್ಟು ಇಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದ್ರೆ ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವ್ರ, ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದ ನಂತರ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೆಗೆಸ್ಬೇಕಾಗುತ್ತೆ. ಆಮೇಲೆ ಏನು ಅವ್ರಿಗೆ ವಸತಿ ಕಲ್ಪನೆಯನ್ನು ಕೊಡಬೇಕಾಗುತ್ತೆ, ಆ ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಗಳಲ್ಲಿ ಆಗಿರ್ಬೋದು, ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೆಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಉಳಿದಂಥವ್ರನ್ನ ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ. ನಡೆಯುವಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಆ ತೀರ್ಮಾನ ಅಂದ್ರೆ ಈಗ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ತಗೊಂಡಾರ. ಈ ತಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಬಹಳಷ್ಟು ಪಾರ್ಟಿಗಳು ಹೆಂಗಾಗ್ಬಿಟ್ಟೆ ಅಂದ್ರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ, ನಾನು ಮೊನ್ನೆ ನಡೆದಂಥ ಏನು ಬಿಹಾರ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಅವ್ರನ್ನ ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊಂತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಆಕಸ್ಮಿಕವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಂಥ ಟೈಮಲ್ಲಿ ಕೂಡ ಅದನ್ನ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಕೊಟ್ಟಿದ್ರಿಗನ ಅದನ್ನ ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಿದಂಥದ್ದು ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಮನೆಗಳು ನಿರ್ಮಿಸಿದ್ರಿಗನ ಆ ಮನೆಗಳು ನಿರ್ಮಿಸಿದಂಥ ಟೈಮಲ್ಲಿ ಅದರ ಪುನರ್ವಸತಿ ಮನೆ ಕಟ್ಸ್ಕೊಡುವಂಥ ತೀರ್ಮಾನ ಹೆಂಗೆ ತಗೊಂತೀರ ಅನ್ನೋಂಥದ್ದು ಕೂಡ ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದಾವೆ. ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸೋಂಥ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದ್ರೆ ಅದನ್ನ ತೆರವುಗೊಳಿಸ್ಲಕ್ಕ ಸಾಧ್ಯನೇ ಆಗಿಲ್ಲ. ತೆರವುಗೊಳಿಸೋದಕ್ಕೋಸ್ಕರವಾಗಿ ಅದ್ರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಿತವಾಗಿ ಕಾನೂನುಬದ್ಧವಾದಂಥ ಸರ್ಕಾರನೇ ನಿರ್ಮಿಸಂತ ನಿವೇಶಗಳಾಗಿದ್ರಿಗಿನ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ತಾವನ್ನ ಪುನಃ ಮನೆಗೆ ಕಟ್ಟಿಸ್ಕೊಡ್ತೀರಿ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನವನ್ನು ಕೂಡ ತಗೋಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಂತೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಆದಷ್ಟು ಬೇಗನೆ ಇದನ್ನ ಪುನಃ ಅವ್ರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಅನ್ನೋಂಥ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ತಗೊಂಡಿರೋ ಕಾರಣ ಇವತ್ತು ಈ ಕೋಗಲಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತೆ ಅವ್ರ ಮನೆಗಳು ಕೊಡೋಂಥ ವಿಚಾರ ಬಂದಂಥ ಟೈಮ್ಗಳು ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ನಂದಿಷ್ಟೇ. ಇವತ್ತು ಮುಂಚೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನಲ್ಲಿ ಇದ್ದಂಥವ್ರನ್ನ. ಇವತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಮೌತ್ಕೂರ್ ಶ್ರೀನಿವಾಸ್ ಅವರು ಒಂದು ವಾರ್ಡಲ್ಲಿ ಅಲ್ಲಿ ಸರ್ಕಾರಿ ಜಮೀನಿತ್ತು. ಸರ್ಕಾರಿ ಜಮೀನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಬಡವರೆಲ್ಲರೂ ಕೂಡ ಮನೆ ಕಟ್ಸ್ಕೊಂಡಿದ್ರು. ಆ ಮನೆಗಳು ಕೂಡ ಹಾಕೊಂಡಂಥ ಟೈಮಲ್ಲಿ ಸರ್ಕಾರ ಬಂದು ಅವರು ಎಲ್ಲರೂ ಕೂಡ ತೆರವುಗೊಳಿಸುವಂಥ ಕೆಲಸ ಮಾಡಿದ್ರು. ಇಡೀ ಕೇವಲ ಬಳ್ಳಾರಿ ಅಂತದಲ್ಲ, ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ 34-35 ಸ್ಲಮ್ಸ್ ಇದಾವೆ. ಆ ಸ್ಲಮ್ಸ್ ಅಲ್ಲಿ ಕೂಡ ಸಾಕಷ್ಟು ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಕೇವಲ ನೀವು ಕೋಗಲಿ ಕ್ರಾಸ್ದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರಿದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ ಅವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಿದೆನೋ
ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನಂತ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂತ ವೇಣುಗೋಪಾಲ್ ಅವರು, ಅವ್ರ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು, ಇಲ್ಲ ಅನ್ನಕ್ಕೆ ಹೋಗಲ್ಲ. ಆದ್ರೆ ಅವರು ಅಲ್ಲಿ ಎಲ್ಲೋ ಅವ್ರು ಮಾತಾಡಿದಕ್ಕೋಸ್ಕರವಾಗಿ, ಅವ್ರು ಟ್ವೀಟ್ ಮಾಡಿದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೋ ಬಿದ್ರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನ ಗಡುವು ಕೊಟ್ಟು 2 ದಿನ ಒಳಗಡೆ ಮನೆ ನಿರ್ಮಿಸಿ ಕೊಡುವಂತ ಕೆಲಸ ಅಷ್ಟು ಅರಾತುರಿಯಲ್ಲಿ ಮಾಡ್ತಾ ಇದ್ದಾನಂದ್ರಿಗಿನ ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದಾರಲ್ಲ. ಕೇವಲ ನೀವು ಓಟುಗೋಸ್ಕರವಾಗಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನಂತ ಕಾರಣದಿಂದ, ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನಂತ ಕಾರಣದಿಂದ ಈ ರೀತಿ ಕೋಗ್ಲಿ ಕ್ರಾಸದಲ್ಲಿ ತೀರ್ಮಾನವನ್ನು ತೊಗೊಂಡು ಇಡೀ ರಾಜ್ಯದಲ್ಲಿ ತಗೋಬೇಕಾಗುತ್ತೆ. ಇವತ್ತು ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿ ಕ್ರಾಸದಲ್ಲಿ ಬೆಂಗಳೂರಲ್ಲಿ ಆದಂಥ ಘಟನೆ ಬಗ್ಗೆನೇ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾ ಇದ್ರಿಂದ ನಮ್ಮ ಬಳ್ಳಾರಿಯಲ್ಲಿ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳನ್ನು ಬಡವರು ಹಾಕೊಂಡಿರುವಂಥ ಜಮೀನಲ್ಲಿದ್ದಂಥ ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಿದ್ರ. ಅವ್ರು ಯಾರ್ಯಾರು ಪರಿಹಾರವನ್ನು ಕೊಟ್ಟಿದಾರ, ನೆರೆ ಸಂತ್ರಸ್ತರಿಗೆ ಮಳೆ ಬಂದಂಥ ಟೈಮಲ್ಲಿ ಕೂಡ ಅವ್ರಿಗೆ ಕೂಡ ಯಾವ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಆಕಸ್ಮಿಕವಾಗಿ ಇವಾಗ ಪುನರ್ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದ್ರಿನ ಮತ್ತೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಂತ ಟೈಮಲ್ಲಿ ಕೇವಲ ಸಾಕಷ್ಟು ಮಂದಿ ಇವತ್ತು ಸರ್ಕಾರಿ ಜಮೀನುಗಳಿದ್ದಂತ ಅವ್ರ ಪರಿಸ್ಥಿತಿಯನ್ನು, ಅವ್ರಿಗೆ ಏನನ್ನ ಹಕ್ಕುಪತ್ರವನ್ನು ಕೊಟ್ಟು ಅವ್ರಿಗೆ ಏನನ್ನ ಒಂದು ತೀರ್ಮಾನವನ್ನು ಇಡೀ ಅಲ್ಲಿ ಒಂದೇ ತಗೊಂಡಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿದೆ. ನಂತರ ಇವತ್ತು ನಾನು ಮುಂಚೆ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಿರ್ತಾ ಇದ್ರು. ಇದಕ್ಕೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಸ್ತುವಾರಿಗಳಾದಂಥವ್ರು ಸೂಪರ್ ಸಿಎಂ ತರ ಸುರ್ಜೇವಾಲಾ ಇದ್ರು. ಆ ಸುರ್ಜೇವಾಲಾ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಸುರ್ಜೇವಾಲಾ ಅವರು ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಸುರ್ಜೇವಾಲಾ ಹೋದ ನಂತರ ಇವತ್ತು ಮತ್ತೆ ವೇಣುಗೋಪಾಲ್ ಬಂದಾನ. ವೇಣುಗೋಪಾಲ್ ಬಂದ ನಂತರ ಇವತ್ತು ವೇಣುಗೋಪಾಲ್ ಅವರು ಈ ಕರ್ನಾಟಕದ ಆಡಳಿತ ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅವ್ರಿಗೇನು ಹಕ್ಕಿದೆ, ಅವ್ರು ಯಾವ ರೀತಿಯಲ್ಲಿ ಎಂಟ್ರಿಫರೆನ್ಸ್ ಆಗ್ಲಿಕ್ಕೆ ಏನು ಹಕ್ಕಿದೆ. ಅವ್ರು ಇರ್ಬೋದು ಕೇರಳ ಕಡೆ ಏನೊಂದು ಸಂಸದರಾಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಸಂಸದರಲ್ಲ. ಅವನು ಅಕಸ್ಮಿತವಾಗಿ ಅವ್ರು ಏನನ್ನ ಅವರು ಪ್ರದೇಶ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಅದು ಪ್ರಧಾನಿ ಕಾರ್ಯದರ್ಶಿಗಳು ಏನಿದೆ ಅವ್ರ ಪಾರ್ಟಿ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಎಂಟ್ರಿಫರೆನ್ಸ್ ಆಗ್ಲಿಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಮುಂಬರುವಂತ ಕೇರಳ ಚುನಾವಣೆಯಲ್ಲಿ ನಮಗೆಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎದ್ದನೋ ಬಿದ್ದನೋ ಅನ್ನೋಂಥ ರೀತಿಯಲ್ಲಿ ಇವತ್ತು ಸಂತ್ರಸ್ತರಿಗೆ ಏನು ತಾವು ಸಹಾಯ ಮಾಡಕ್ ಹೊರಟಿದ್ರು, ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕಾಗಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವೆಲ್ಲರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ರಾಗ್ಲಿ. ಆಮೇಲೆ ನಿನ್ನೆ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಯಾರೋ ಸಚಿವರು ಆಪ್ತರಾಗಿ ಮತ್ತೆ ಪುನಃ ಅವ್ರ ಹತ್ರ ಕೂಡ